ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಬೆಳಗಾವಿ ಬ್ಯಾಟಲ್ನಲ್ಲಿ ಬಿಜೆಪಿಗೆ ಸಿಗಲಿಲ್ಲ ನಿರೀಕ್ಷಿತ ಫಲಿತಾಂಶ. ಬಿಜೆಪಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿತ್ತು. ಬಿಜೆಪಿಯ ವರಿಷ್ಠರ ಜೊತೆ ಚರ್ಚೆಗೆ ದೆಹಲಿಗೆ ಹೊರಟಿದ್ದಾರೆ. ಇದೀಗ ಬಿಜೆಪಿ ಸಾಕಷ್ಟು ಕಾದು ನೋಡುವ ತಂತ್ರಕ್ಕೆ ಹೋಗಿತ್ತು. ಏನೆಲ್ಲ ಬೆಳವಣಿಗೆಗಳು ಆಗ್ತಿದೆ ಬೆಳಗಾವಿಯಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ವರಿಷ್ಠರ ಜೊತೆ ಚರ್ಚೆ ಮಾಡುವುದಕ್ಕೆ ದೆಹಲಿಯತ್ತ ಯಡಿಯೂರಪ್ಪನವರು ಈಗ ಹೊರಟಿರುವಂತಹ ವಿಚಾರ. ಈಗ ಸಾಕಷ್ಟು ಒಂದು ಚರ್ಚೆಗಳನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಬಿಜೆಪಿ ಸರ್ಕಾರ ರಚನೆ ಮಾಡಬೇಕಾ ಬೇಡವಾ ಅನ್ನೋ ಒಂದು ವಿಚಾರ ಮೂಲಗಳಿಂದ ಸಿಕ್ಕಿರುವಂತಹ ಒಂದು ಮಾಹಿತಿ. ಈ ಬಗ್ಗೆ ಹೈಕಮಾಂಡ್ ಸಲಹೆಯನ್ನ ಪಡೆದು ಸರ್ಕಾರ ರಚನೆಗೆ ಅವಕಾಶ ಇರುವ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಯಾರೆಲ್ಲ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ, ಅದೇ ರೀತಿಯಾಗಿ ಯಾರೆಲ್ಲ ಬರುವಂತಹ ಒಂದು ಒಲವನ್ನ ವ್ಯಕ್ತಪಡಿಸಿದ್ದಾರೆ, ಎಷ್ಟು ಸಂಖ್ಯೆಯ ಶಾಸಕರು ಬಿಜೆಪಿಯ ಜೊತೆ ಒಂದು ಕಾಂಟ್ಯಾಕ್ಟ್ ನಲ್ಲಿದ್ದಾರೆ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಬಿಎಸ್ವೈ ಅವರು ಕೊಡ್ತಾರೆ ಅನ್ನೋ ಒಂದು ಬಗ್ಗೆ ಒಂದು ಮಾಹಿತಿ ಸಿಗ್ತಾ ಇದೆ ಉನ್ನತ ಮೂಲಗಳಿಂದ. ಲೋಕಸಭೆ ತಯಾರಿಯ ಬಗ್ಗೆ ಕೂಡ ಮಾಹಿತಿಯನ್ನ ಬಿಎಸ್ವೈ ಅವರು ಕೊಡಲಿದ್ದಾರೆ. ಬೆಳಗಾವಿಯ ಒಂದು ವಿದ್ಯಮಾನಗಳೇನಿತ್ತು ಅದರಿಂದ ಬಿಜೆಪಿ ಏನು ಲಾಭ ಆಗುತ್ತೆ, ಎಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕು, ಇದರ ಬಗ್ಗೆ ಒಂದಷ್ಟು ನಿರೀಕ್ಷೆ ಇತ್ತು. ಆದರೆ ಅದು ತಕ್ಕ ಮಟ್ಟಿಗೆ ಈಗ ವಿಫಲವಾಗಿದೆ ಅಂತ ಹೇಳಬೇಕು. ಸಾಕಷ್ಟು ಒಂದು ನಿರೀಕ್ಷೆ ಇತ್ತು, ಆದರೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಿಎಸ್ವೈ ಇದೀಗ ಹೈಕಮಾಂಡ್ ಬಳಿ ಹೋಗ್ತಿರುವಂತಹ ವಿಚಾರ. ಲೋಕಸಭೆ ತಯಾರಿಯ ಬಗ್ಗೆ ಕೂಡ ರಿಪೋರ್ಟ್ ಅನ್ನು ಕೊಡೋದಕ್ಕೆ ಈಗ ಬಿಎಸ್ವೈ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದಕ್ಕೆ ದೆಹಲಿಗೆ ಹೊರಟಿದ್ದಾರೆ ಅಂತ ಹೇಳಲಾಗ್ತಿದೆ. ಬೆಳಗಾವಿಯ ಒಂದು ಲಾಭವನ್ನ, ಅಲ್ಲಾದಂತ ಒಂದು ಕ್ಲಾಶ್ ಏನಿದೆ ಅದನ್ನ ಸರಿಯಾದ ರೀತಿಯಾಗಿ ಬಿಜೆಪಿ ಉಪಯೋಗಿಸುವಲ್ಲಿ ಕೊಂಚ ಮಟ್ಟಿಗೆ ಈಗ ವಿಫಲವಾಗಿದೆ ಅಂತ ಹೇಳಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಿದಾನಂದ್ ಪಟೇಲ್. ಪಟೇಲ್, ಇದೀಗ ಬಿಜೆಪಿ ಈ ಒಂದು ಬೆಳಗಾವಿಯ ಒಂದಷ್ಟು ಏನು ಕ್ಲಾಶ್ ಇತ್ತು ಅದರಿಂದ ಒಂದಷ್ಟು ಒಂದು ಅಡ್ವಾಂಟೇಜ್ ಅನ್ನ ಎನ್ಕ್ಯಾಶ್ ಮಾಡುವಂತಹ ಒಂದು ಯೋಚನೆಯಲ್ಲಿ ಇತ್ತು ಅಂತ ಹೇಳಲಾಗ್ತಿತ್ತು. ಆದರೆ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ಲಿಲ್ವಾ? ಜೊತೆಗೆ ಈಗ ಬಿಎಸ್ವೈ ಹೊರಟಿರೋದು ಏನೆಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನ್ ನಿರೀಕ್ಷೆ ಮಾಡಬಹುದು ಈ ಒಂದು ವಿಸಿಟ್ ನ ನಂತರ ಅಂತ? ಅವಿನಾಶ್, ಮಹತ್ತರ ಬೆಳವಣಿಗೆ ಅಂದರೆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ನವದೆಹಲಿಗೆ ತೆರಳುತ್ತಿದ್ದಾರೆ. ನಾಳೆ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಿದೆ. ಅದಕ್ಕೂ ಮುಂಚಿತವಾಗಿ ಬಿಜೆಪಿಯ ಹೈಕಮಾಂಡ್ನ ವರಿಷ್ಠ ನಾಯಕರನ್ನ ಭೇಟಿ ಮಾಡಲಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪನವರು ಎಲ್ಲ ಒಂದು ಕಡೆ ಬೆಳಗಾವಿ ಪಾಲಿಟಿಕ್ಸ್, ಬೆಳಗಾವಿ ಕೈ ಕಂಪನದಿಂದ ಅದು ಬಿಜೆಪಿಗೆ ಲಾಭವಾಗುತ್ತೆ. ಆ ಮುಖಾಂತರ ಬೆಳಗಾವಿ ಜಿಲ್ಲೆ ಮತ್ತು ಆಸುಪಾಸಿನ ಜಿಲ್ಲೆಯ 12ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರುಗಳು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬೆಂಬಲಿಸುತ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಪೂರಕವಾಗಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ನೀವು ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ನಿಂತರೆ ನಾವು ಬಿಜೆಪಿ ಜೊತೆಗೆ ಹೋಗಬೇಕಾಗುತ್ತೆ, ನನ್ನ ಬಳಿ 12ಕ್ಕೂ ಹೆಚ್ಚು ಶಾಸಕರು ಇದ್ದೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಎಲ್ಲ ಒಂದ್ ಕಡೆ ಆಪರೇಷನ್ ಕಮಲಕ್ಕೂ ಕೂಡ ತಯಾರಾಗ್ತದೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಈ ಎಲ್ಲದರ ನಡುವೆ ಇದೀಗ ಬೆಳಗಾವಿ ಕೈ ಕಂಪನ, PLD ಬ್ಯಾಂಕ್ ಚುನಾವಣಾ ವಿಚಾರ ಅದು ದೊಡ್ಡ ಮಟ್ಟದ ರಾಜಕೀಯ ಸಮರಕ್ಕೂ ಕಾರಣವಾಗಿತ್ತು. ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಮತ್ತು ಬೇಗದಿಗೂ ಕೂಡ ಕಾರಣವಾಗಿತ್ತು. ಇದೀಗ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ನಾಯಕರುಗಳು ಮಧ್ಯಪ್ರವೇಶ ಮಾಡಿ ಸದ್ಯಕ್ಕೆ ಸಂಧಾನ ಮಾಡಿದ್ದಾರೆ. ಸಂಧಾನ ಮತ್ತು ಮಾತುಕತೆ ಮೂಲಕ ಸದ್ಯಕ್ಕೆ ಎಲ್ಲವೂ ಕೂಡ ತಣ್ಣಗಾಗಿದೆ. ಇದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ನಿರಾಶೆ ಆಗಿದೆ ಅಂತ ಹೇಳಲಾಗ್ತದೆ. ಯಾಕಂತಂದ್ರೆ ಬೆಳಗಾವಿ ಕೈ ಕಂಪನದಿಂದಲೇ ಎಲ್ಲ ಒಂದ್ ಕಡೆ ಬಿಜೆಪಿಗೆ ಮುಂದೆ ಸರ್ಕಾರ ರಚನೆಗೆ ಅವಕಾಶ ಸಿಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಮಾಜಿ ಸಿಎಂ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಕೂಡ ಆಲೋಚನೆಯನ್ನು ಮಾಡಿದ್ರು. ಈ ಸಂಬಂಧಪಟ್ಟಾಗೆ ಎಲ್ಲಾ ರೀತಿಯ ವರ್ಕೌಟ್ ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ. ಈ ಎಲ್ಲದರ ನಡುವೆ ಪ್ರಮುಖವಾಗಿ ಇವತ್ತು ದೆಹಲಿಗೆ ತೆರಳುತ್ತಿರುವಂತದ್ದು ಮತ್ತು ನಾಳೆ ಹೈಕಮಾಂಡ್ ನಾಯಕರನ್ನ ಮತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಸದ್ಯ ಬಿಜೆಪಿ ಜೊತೆ ಯಾರೆಲ್ಲ ನಾಯಕರು ಸಂಪರ್ಕದಲ್ಲಿದ್ದಾರೆ ಮತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಯಾವ ಶಾಸಕರುಗಳು ಕೂಡ ಬಿಜೆಪಿ ಪರವಾಗಿ ನಿಲ್ಲಕ್ಕೆ ತಯಾರಾಗಿದ್ದಾರೆ ಮತ್ತು ರಾಜೀನಾಮೆ ಕೊಟ್ಟು ಬಿಜೆಪಿ ಜೊತೆ ಗುರುಸ್ಕೊಳ್ಳಿಕ್ಕೆ ತಯಾರಿದ್ದಾರೆ ಎಂಬುದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದಾರೆ. ಜೊತೆಗೆ ಆಪರೇಷನ್ ಕಮಲ ಮಾಡಬೇಕಾ, ಸರ್ಕಾರ ರಚನೆಗೆ ಬಿಜೆಪಿ ಮುಂದಾಗಬೇಕಾ ಎಂಬುದರ ಬಗ್ಗೆ ಒಪ್ಪಿಗೆ ಪಡೆಯಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ನೀವು ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಿ ಅಂತ ಒಪ್ಪಿಗೆ ಕೊಟ್ಟರೆ ಮಾತ್ರ ಬಿಎಸ್ ಯಡಿಯೂರಪ್ಪನವರು ಕೈ ಹಾಕಲಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಬಿಜೆಪಿ ಹೈಕಮಾಂಡ್ ಲೋಕಸಭೆ ಚುನಾವಣೆ
ಹಿನ್ನೆಲೆಯಲ್ಲಿ ಈ ಒಂದು ಒಪ್ಪಿಗೆಗೆ ಕೊಡೋದು ಡೌಟ್ ಅಂತ ಹೇಳಲಾಗ್ತದೆ. ಆದ್ರೂ ಕೂಡ BS ಯಡಿಯೂರಪ್ಪನ ಕೊನೆ ಬಾರಿ ಬಿಜೆಪಿ ಹೈಕಮಾಂಡ್ ನ ಒಪ್ಪಿಗೆ ಪಡೆಯಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರಂತೆ. ಈಗ ಈ ಎಲ್ಲದರ ನಡುವೆ ಕೂಡ ಬೆಳಗಾವಿ ಪಾಲಿಟಿಕ್ಸ್ ಕೂಡ ಬಿಜೆಪಿಗೆ ಎಲ್ಲೊಂದು ಕಡೆ ಅನಾನುಕೂಲ ಆಗಿರುವಂತದ್ದು. ಬೆಳಗಾವಿ ಕಾಂಗ್ರೆಸ್ ನಲ್ಲಿ ಕಂಪನ ಅದು ಬಿಜೆಪಿ ಪರವಾಗಿತ್ತು ಅಂತ ತಿಳ್ಕೊಂಡಿದ್ರು. ಇದೀಗ ಬಿಜೆಪಿಗೆ ಇದು ಉಲ್ಟಾ ಆಗಿದ್ರಿಂದ ಎಲ್ಲೊಂದು ಕಡೆ BS ಯಡಿಯೂರಪ್ಪನವರು ಕೂಡ ಈ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಾವೀಗ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಒಂದ್ ರೀತಿಯಾಗಿ ಕ್ಲಾರಿಫೈ ಆಗಿದೆ ಅಂತ ಅನಿಸ್ತಾ ಇದೆ ಬೆಳಗಾವಿಯಲ್ಲಿ. ಆದ್ರೆ ರಿಯಲ್ ಫ್ಯಾಕ್ಟ್ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಅನಿಸ್ತಾ ಇಲ್ಲ. ಒಂದು ಮಟ್ಟಕ್ಕೆ ಮಾಧ್ಯಮದ ಮುಂದೆ ಜನರನ್ನ ಸಮಾಧಾನ ಮಾಡುವಂತದ್ದು, ಅವ್ರ ಮುಂದೆ ಎಲ್ಲ ಕೂಡ ಕ್ಲಿಯರ್ ಮಾಡ್ದಂಗೆ ಕಾಣ್ತಾ ಇದೆ. ಸೊ ಬಿಜೆಪಿಗೆ ಔಟ್ ಅಂಡ್ ಔಟ್ ಎಲ್ಲೋ ಒಂದ್ ಕಡೆ ಒಂದು ಚಾನ್ಸ್ ಇದೆ ಅಂತ ಅನ್ಸುತ್ತಾ? ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ರಿಯಾಕ್ಷನ್ ನೋಡ್ತಾ ಇದ್ರೆ ಅವ್ರು ಏನು ಕಂಪ್ಲೀಟ್ ಆಗಿ ಕನ್ವಿನ್ಸ್ ಆದಂಗೆ ಕಾಣ್ತಿಲ್ಲಪ್ಪ ಅವರು. ಅವಿನಾಶ್, ರಾಜಕೀಯದಲ್ಲಿ ಶತ್ರುಗಳು ಕೂಡ ಮಿತ್ರರಾಗ್ತಾರೆ, ಮಿತ್ರರು ಕೂಡ ಶತ್ರುರಾಗ್ತಾರೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಯಾವುದೇ ಸಂದರ್ಭದಲ್ಲೂ ಕೂಡ ಏನ್ ಬೇಕಾದ್ರೂ ರಾಜಕೀಯ ನಡೀಬಹುದು. ಇದಕ್ಕೆ ಬಹಳಷ್ಟು ಉದಾಹರಣೆಗಳು ಇರುವಂತದ್ದು. ಆದ್ರೆ ಸೆಪ್ಟೆಂಬರ್ 7ರ ನಂತರ ನೋಡಿ ಅಂತೇಳಿ ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಕೊಟ್ಟಿದ್ರು. ಎಚ್ಚರಿಕೆ ನಡುವೆ ಅವರು ಕೊಲ್ಲಾಪುರದ ದೇವಸ್ಥಾನದಲ್ಲಿ ಇರುವಂತದ್ದು. ಎಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಯಾರು ಈ ಜಾರಕಿಹೊಳಿ ಬ್ರದರ್ಸ್ ಅವರು ಮಹಾಂತೇಶ್ ಪಾಟೀಲ್ ರವರನ್ನ ಅಧ್ಯಕ್ಷನಾಗಿ ಮಾಡಬೇಡಿ, ಬಾಪುಗೌಡ ಪಾಟೀಲ್ ರವರನ್ನ PLD ಬ್ಯಾಂಕ್ ನ ಯಾವುದೇ ಹುದ್ದೆಗೆ ಆಯ್ಕೆ ಮಾಡಬೇಡಿ ಅಂತೇಳಿ ಒತ್ತಡವನ್ನು ಹಾಕಿದ್ರು. ಅದರ ಬದಲಾಗಿ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದವ್ರು ಯಾರನ್ನ ಬೇಕಾದ್ರೂ ಆಗ್ಲಿ, ಆದ್ರೆ ನಾವು ಯಾರನ್ನ ವಿರೋಧಿಸ್ತಿದೀವಿ ಅವ್ರನ್ನ ಮಾಡಬೇಡಿ ಅಂತೇಳಿ ಹೈಕಮಾಂಡ್ಗೆ ಒತ್ತಡವನ್ನು ಹಾಕಿದ್ರು. ಈ ಒತ್ತಡದ ಪರಿಣಾಮ ಹೈಕಮಾಂಡ್ ಕೂಡ ಜಾರಕಿಹೊಳಿ ಬ್ರದರ್ಸ್ ಯಾರನ್ನ ಮಾಡಬೇಡಿ ಅಂತ ಹೇಳಿತ್ತು ಅಂತವ್ರನ್ನ ಮಾಡಬೇಡಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೂಚನೆ ಕೊಟ್ಟರು. ಆ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯವರೇ ಆದ್ರು. ಆದ್ರೆ ಜಾರಕಿಹೊಳಿ ಬ್ರದರ್ಸ್ ವಿರೋಧಿಸುವಂತವರು PLD ಬ್ಯಾಂಕ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗಲಿಲ್ಲ. ಎಲ್ಲೊಂದ್ ಕಡೆ ಮೇಲ್ನೋಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜಯ ಆಗಿದ್ರು ಕೂಡ ಇದು ಒಳಗೊಳಗೆ ಇದು ಜಾರಕಿಹೊಳಿ ಬ್ರದರ್ಸ್ ಅವರ ಆಟ ಗೆದ್ದಿದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿ ಆಪರೇಷನ್ ಕಮಲಕ್ಕೆ ಒಳಗಾಗುವಂತದ್ದು ಮತ್ತು ಶಾಸಕರನ್ನ ಬಿಜೆಪಿ ಕಡೆ ವಾಲಿಸುವಂತದ್ದು ಮತ್ತು ಬಿಜೆಪಿ ಪರವಾಗಿ ನಿಲ್ಲುವಂತದ್ದು ಸದ್ಯಕ್ಕೆ ಬ್ರೇಕ್ ಆಗಿದೆ ಅಂತಲೇ ಹೇಳ್ಬೋದು. ಅವಿನಾಶ್, ಥ್ಯಾಂಕ್ ಯು ಪಟೇಲ್ ಮಾಹಿತಿಗಾಗಿ.